ನಮಸ್ತೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳ್ತೀನಿ. ಯಾರಿಲ್ಲ ನನ್ನ ತಾಯಿ ವಯಸ್ಸಿನ ತಾಯಂದಿರು ವಿಡಿಯೋ ನೋಡತ್ರಿ, ನಿಮ್ಮೆಲ್ಲರಿಗೂ ದೇವರು ಆಯುಷು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಆಯುಷು ಮತ್ತು ಆರೋಗ್ಯ ಇದಕ್ಕಿಂತ ಹೆಚ್ಚಿನ ಒಂದು ಭಾಗ್ಯ ಇನ್ನೊಂದಿಲ್ಲ, ಇನ್ನೊಂದು ಶ್ರೀಮಂತಿಕೆ ಇಲ್ಲ ಅಂತ ಕೇಸಿ ನಾ ಅನ್ಕೋತೀನಿ. ಹಾಗೆ ನಮ್ಮ ತಾಯಿಗೂ ಕೂಡ ದೇವರು ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಎಲ್ಲ ರೀತಿಯಿಂದನೂ ಕೂಡ ಒಳ್ಳೇದು ಮಾಡಲಿ. ತಾಯಿಗೆ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನಮ್ಮ ತಾಯಿ ನನಗಂತೂ ಸ್ಪೆಷಲ. ನಮ್ಮ 4 ಜನ ಮಕ್ಕಳಿಗೂ ಕೂಡ ನಮ್ಮ ತಾಯಿ ತುಂಬಾ ತ್ಯಾಗ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ. ನಮ್ಮ ತಾಯಿಗೆ ಯಾವತ್ತೂ ದೇವರು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಅವರೆಲ್ಲವನ್ನು ಕೂಡ ಜೀವನದೊಳಗೆ ಸಾಕಷ್ಟು ತ್ಯಾಗವನ್ನು ಮಾಡಿ ಇವತ್ತು ಮಕ್ಕಳ ಖುಷಿಯೊಳಗೆ ಅವ್ರ ಖುಷಿ ಕಾಣಕತ್ತಾರ. ಅವ್ರ ಖುಷಿಗೆ ಯಾವತ್ತಿಗೂ ಕೂಡ ಕಡಿಮೆ ಆಗದೇ ಇರಲಿ. ಅವ್ರ ಖುಷಿ ನಮ್ಮಲ್ಲೇ ನೋಡ್ತಾರೆ. ಅವರು ನಮ್ಮೆಲ್ಲರ ಒಂದು ಜೀವನ ಚಂದಿತ್ತಪ್ಪ ಅಂದ್ರೆ ಅವ್ರು ಖುಷಿಯಾಗಿರ್ತಾರೆ. ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ನನ್ನ ಅಕ್ಕ ತಂಗಿಯರ ತಾಯಂದಿರ ಆಸೆ ಆಕಾಂಕ್ಷೆಗಳು ಈಡೇರಲಿ. ಎಲ್ಲ ತಾಯಂದಿರಿಗೂ ಮತ್ತೊಮ್ಮೆ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರ್ತಾರೆ ನಮ್ಮ ತಾಯಿ. ಸೊ ಮತ್ತೊಂದು ಸರಿ ಅವ್ವ ಮದರ್ಸ್ ಡೇ ದಿನದ ಶುಭಾಶಯಗಳು. ವಿಡಿಯೋ ಶುರು ಮಾಡೋಣ ಬರ್ರಿ. ಈ ಹೊಸ ಮೊಬೈಲ್ದೊಳಗೆ ಜಾಸ್ತಿ ಫೋಟೋಸ್ ಏನು ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮೊನ್ನೆ ಶೇರ್ ಮಾಡಿದ್ರು, ಅದನ್ನ ಇವತ್ತು ಹಾಕಿ ನಾನು ವಿಶ್ ಮಾಡಿ ನೋಡಿರಿ. ಇವಾಗ ಎಡಿಟಿಂಗ್ ಮಾಡಿ ಸಾಯಂಕಾಲನೇ ಈ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇವಾಗ ನೋಡಿರಿ ಫ್ರೆಂಡ್ಸ್, ಲಗುಟನೆ ಎದ್ದು ಗ್ಯಾಸ್ ಕಟ್ಟೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಹಾಗೆ ಈ ಕಡೆ ಚಟ್ನಿನೂ ಕೂಡ ಮಾಡಿ ನೋಡಿರಿ. ಸ್ವಲ್ಪ ತಿಳಿನೇ ಮಾಡಿನ ಚಟ್ನಿನ. ಇದು ಪುಟಾಣಿ ಮತ್ತು ಶೇಂಗಾ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡಿರುವಂಥ ಚಟ್ನಿ ನೋಡಿರಿ. ಈ ಕಡೆ ಎಲ್ಲನೂ ಕೂಡ ನೀಟಾಗಿ ಎಲ್ಲ ಒರೆಸ್ಕೊಂಡಿದ್ದಾಗೈತಿ. ನಾನು ಇಡ್ಲಿ ಮತ್ತು ನಾನು ಹಪ್ಪಳಕ್ಕೋಸ್ಕರ ಅಂಥೇಳಿ ಹಪ್ಪಳ ಕುರ್ಗಿಗೋಸ್ಕರ ಅಂಥೇಳಿ ಈ ಕಡೆ ಅಕ್ಕಿ ನೆನೆ ಇಟ್ಟಿದ್ದೆ. ನಾನು ಸ್ವಲ್ಪ ಬಾಂಡೆ ಅದವ್ರಿ, ರಾತ್ರಿ ತಿಕ್ಕಿಲ್ಲ ಎಲ್ಲ. ಈ ಕಡೆ ಎಲ್ಲ ಖಾಲಿ ಮಾಡಿಕೊಂಡು ಸೈಡಿಗೆ ಸಿಂಕಿನಾಗ ಬಾಂಡೆ ಇಟ್ಟೀನಿ. ಹಿಟ್ಟು ಕೂಡ ನೋಡಿರಿ ಉಬ್ಬೈತೆ ನೋಡಿರಿ. ಯಾಕೋ ಅಷ್ಟೊಂದೇನು ಹಿಟ್ಟು ಉಬ್ಬಿ ಬಂದಿಲ್ಲ, ಬಟ್ ಪಡ್ ಅಂತರೂ ಹೆಂಗೆ ಆಗ್ತಾವೆ ಏನಂತೇಳಿ ನೋಡೋಣ ಅಂತ ಫ್ರೆಂಡ್ಸೇ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆಯೇ ತಾಯಂದಿರ ದಿನದ ವಿಶೇಷತೆ ನೀವು ಏನು ಮಾಡಿದ್ರಿ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ. ಸೊ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ತಾಯಂದಿರ ದಿನದ ಒಂದು ಗಿಫ್ಟ್ ಕೊಟ್ಟಿದ್ದೆ ಮಾಡಿ ನೋಡ್ರಿ. ಮಸ್ತಾಗಿ ಚಟ್ನಿ ಆಗೈತಿ, ಕುಡಿಯಾಕತ್ತಾರ ನಮ್ಮ ಯಜಮಾನರು. ಆ್ಯಕ್ಚುಲಿ ಇವತ್ತು ಪುಟಾಣಿ ಮತ್ತು ಶೇಂಗಾ ಹಾಕಿ ಮಾಡೀನಿ ರೀ, ಕೊಬ್ಬರಿದು ಹಾಕಿ ಮಾಡಿಲ್ಲ. ಯಾವ್ದು ಬೆಸ್ಟ್ ಆಗುತ್ತೆ? ಇದೇನು ಶೇಂಗಾದ್ದು ಇದ್ರದ್ದು ಯಾವುದು ಅಂದ್ರೆ ಹಾಂ ಹೇಳ್ರಿ. ಲಗಟ್ ಹೋಗೋಣ. ಅದೇ ರೀ ನಾಷ್ಟ ಮಾಡಿ ಕೊಟ್ಟಿದ ತೇಕ್ ಹೋಗಮ್ಮ. ಮಾರ್ಕೆಟ್ಗೆ ಹೋಗೋದು ನೋಡ್ರಿ ಸದ್ಯಕ್ಕೆ. ಕೊಬ್ಬರಿ ತಂದು ಕೊಡೋ ಅನ್ನೋದಿಲ್ಲ, ಟೆನ್ಷನ್ ಇಲ್ಲ. ಇದ ಮಾಡಂತೀರಲ್ಲ. ಹಾಂ ಖಾರ ಬೇರೆ ಇವ್ರಿ ಚಟ್ನಿ ಮಾಡ್ತೀನಿ ರೀ ಫ್ರೆಂಡ್ಸ್. ಇವಾಗ ಮಾರ್ಕೆಟಿಗೆ ಬಂದು ನೋಡ್ರಿ. ಪದೇ ಪದೇ ಅದೇ ವಿಡಿಯೋ ತೊಗೊಳೋದಾಗತ್ತೆ, ಜಾಸ್ತಿ ಅಂತ ತೊಗೊಳಕ್ಕೆ ಹೋಗಂಗಿಲ್ಲ. ಮನ್ಯಾಗ ಮೊಬೈಲ್ ಬಿಟ್ರೆ ಹುಡುಗರು ತಳ ಕೆಡಗಿಡಾರ ಅಂತೇಳಿ ಹಂಗೆ ತೊಗೊಂಬರ್ತೀನಿ. ಅಷ್ಟೇ ವಿಡಿಯೋ ಮಾಡಿದ್ರೆ ಆಯಿತು ಅಂತೇಳಿ ಅಂಟಿ ಏನೋ ಸ್ವಲ್ಪ ಕಿರಾಣಿ ತೊಗೊಳಕತ್ತಾರೆ. ಹಂಗಾಗಿ ಇಲ್ಲೇ ನಿಂತು ನೋಡ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ಹೇಳಿ ಬರ್ಸಿ ಹೋಗ್ತೀನಂತ ಅಂದರು. ಇಲ್ಲೇ ನಿಂತು ನೋಡ್ರಿ. ನಾನು ಈ ಮಾರ್ಕೆಟ್ ಮಾಡ್ಕೊಳೋಣಂತ ಬರೀ ಯಜಮಾನ್ರು 200 ರೂಪಾಯಿ ಕೊಟ್ಟಾರೆ ಫ್ರೆಂಡ್ಸ. 200 ರೂಪಾಯಿದಾಗ ಏನೇನಾಗುತ್ತೆ ಅದನ್ನು ತೊಗೋಬೇಕು ನೋಡ್ರಿ. ಮಾರ್ಕೆಟ್ ಎಂಥ ಹುಚ್ಚ ಬಂದ್ ಮಾಡಿ ಹಂಗೆ ಹಿಡ್ಕೊಂಡು ನಿಂತಿದ್ದು ಹೆಂಗೆ ಅನ್ಬೇಕು. 15 ರೂಪಾಯಿ ನೋಡ್ರಿ ಫ್ರೆಂಡ್ಸ್. ಮಕ್ಳಿಗೆ ಮನೆ ಇಷ್ಟ ಆಗಿತ್ತು ರೀ, ಸಾತಿಲ್ಲ ಅಂತೇಳಿ ತೊಗೊಂಡೆ. ಎಲ್ಲ ತುಂಬೈತೆ ನೋಡ್ರಿ ಪಿಶ್ವಿ. ಸದ್ಯಕ್ಕೆ ರೊಕ್ಕ ಕೊಡೋಣ ಬರ್ರಿ. ಹೋಗಾಗ ಅಂಟಿದ ಕಿರಾಣಿ ಅಂಗಡಿ ತೊಗೊಂಡೆ, ಒಳ ಬರೋ ನಂದೇ ತೊಗೊಂಡೆ, ಮಿಡಲ್ದಾಗ ತೊಗೊಂಡೆ. ಇಲ್ಲೇನು ನೋಡ್ಲೇನು ರೀ, ನನ್ನ ಬಲ್ಲಿ ಚೇಂಜ್ ಅದಾವ ನಾ ತೊಗೊಳತ್ತೀನಿ ರೀ. ನೋಡಮ್ಮ ಒಂದ್ಸರಿ ಅಂತೇಳಿ ಆಂಟಿ ತೊಗೋತೀನಿ ನನ್ನ ಆ ಥರ. ಇಡ್ರಿ 10 ರೂಪಾಯಿ ಅಲ್ಲ, 5, 6, 7, 8, 9, 10, 11 1 ರೂಪಾಯಿ ತೆಗಿಸಿ ನೋಡ್ರಿ. ಶಿವ ತಾಯಿ ನಡೀರಿ ಫ್ರೆಂಡ್ಸ್. ಈಗ ಬಿಸಿಲು ನೋಡ್ರಿ ಎಷ್ಟು ಲಗುಟ್ ಬಂದ್ರು ರಣ ಬಿಸಿಲು ಆಗ್ಬಿಡ್ತು. 10 ಗಂಟೆ ಹಾಕಿನ ಮುಂಚೆಗೆ ಹಾಂ ಅಂದ್ರೆ ಲಗುಟೆ ಬಂದೀವಲ್ರಿ. 10 ಗಂಟೆ 10 ನಿಮಿಷಕ್ಕೆ ಬಂದಿರಿ. ಈ ನನ್ನ ಗಂಡಂದು ಮಕ್ಕಳದು ಮಾಡ್ಬೇಕಂದ್ರೆ 10 ಗಂಟೆ ಬರ್ಸೋದೆ. ನೀವು ಬರೋಬ್ಬರ ಬರ್ತೀರಿ ನಮ್ಮ ತಮ್ಮಂದು ಮಾಡಿ. ಅವಂದೇನು ಮಾಡಿಲ್ಲ ಅಂದ್ರೆ ನಡೀತದ. ಮತ್ತು
ನಂದು ಇದೊಂದು ಬ್ಯಾಗ್ ರೀ, ಚೀಲ, ಮೊಬೈಲು, ಇದಕ್ಕೆಲ್ಲ ಮತ್ತು ವೇಲ ಗಬಳ ಗಬಳ ಆತದತ್ತೆ. ಹಾಗೆ ಬಂದಿ ನೋಡ್ರಿ ನಾನು ಈಗ ಬಿಸ್ಲಾರ ಅಣ್ಣ ಬಿಸ್ಲಾರ. ಚಪಾತಿ ನವಿ ಮಾಡ್ತಾ ರೆಸ್ಟಿಗೆ ಬಂದಾರ ಈಗ. ಒಂದಿನ ಏನಾಗ್ತದ ನಾವು ಹೊರಗೆ ಹೋಗಿ ಬರ್ರ ಮಾಡ್ಯಾವ ಅನ್ರಿ, ಮತ್ತೀಗ ಏನು ಮಾಡ್ತೀರಿ ಮಮ್ಮಿ? ಹೋಗೋನ್ ಬರ್ರಿ. ಸದ್ಯಕ್ಕೆ ಪಾಯಿ ಮಾಡ್ಕೊತ ಒಜ್ಜೆ ಆಗ್ಬಿಡೈತಂತ್ರ ಬಿಸಿಬಿ ಏನೇನು ತೊಗೊಂಡಿನ ಕಾಯಿಪಲ್ಲೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಇವತ್ತು ವಿತೌಟ್ ಬಜೆಟ್ ನೋಡ್ರಿ, ಒಂದೆರಡು ಸರಿ ಬಜೆಟ್ ನಾವು ತೊಗೊಂಡಿದ್ದೆ. ಇವತ್ತೇನೈತಿ ವಿತೌಟ್ ಬಜೆಟ್. ಶೊತ್ತಿಗೆ ಏನೈತೆ ರೀ ತೊಗೊಂಡಿವ್ರಿ? ಇಲ್ಲ ಐ ಎಲ್ಲಿ ತೊಗೊಂಡಿವು? ಅವು ಒಲ್ಲಂದಲ್ಲ ಅರ್ಧ ಕಿಲೋ 30 ರೂಪಾಯಿ ಕಿಲೋ ಅಂದಿನಿ ರೀ. ಅರ್ಧ ಕಿಲೋ ತೊಗೋಬೇಕಂದ್ವಿ. ಅವ್ರು ಅರ್ಧ ಕೊಡಲ್ಲ ಅಂತ ತೊಗೊಂಡ್ರಿ, ಇಬ್ಬರು ಒಂದೊಂದು ಕಿಲೋ ತೊಗೊಂಡ್ರು. ಹಂಗೆ ಬಂದ್ವಿ. आता बघून आलो, तुम्हाला सांगितलं, विचारून गेलो म्हणून आलो. नाही नको, ते काय ಬೆಂಡಾಗಿವ್ರು ಏನು ಮಾಡ್ತೀರಿ ಬಿಡ್ರಿ. ಇಂಥವೇ ತೊಗೊಂಡಿದ್ವಲ್ಲ ಗಳೆ. बघा तुम्हाला चला, तुम्हाला घेऊन जाते 30 रुपयाला किलो. चला आमच्या सोबतच असंच. चला माझ्यासोबत. आंटी ಏನು ಮಾಡ್ತೀರಿ ಬಿಡ್ರಿ. मला हेच द्या, मी अर्धा किलो घेते. आमच्या आंटीला ते द्या. ಮಾವು ಅರ್ಧ ಕಿಲೋ 15 ಅರ್ಧ ಕೊಡ್ತಾರೆ. ಅಲ್ಲಿ ಕೇಳಿಲ್ತಾವ ಅಂತವೇ ಚಲೋ ಬಿಟ್ಟು ಇಂಥವು ತೊಗೊಳಕ್ಕೆ ಬರೋದಿಲ್ಲಿ. ಬೆಂಡ್ ಬಾಡಿಲ್ಲ ಪನ್ ಬೆಂಡವು ನಾನು ನೋಡಿನ ತೊಗೊಳ್ತೀವಿ, ಬೆಂಡಿಲ್ಲ ಇಲ್ಲಂದ್ರಿ. ನನಗೆ ಇವೇ ಅನ್ಸುಕತ್ತವ ಚಂದ ನೋಡ್ರಿ. ಒಬ್ರು ಹೇಳಿದ್ದು ಕೇಳ್ಬೇಕು, ಅದಕ್ಕೆ ತೊಗೊಳ ಮಿಸದ್ದೆ. ಇಲ್ಲಿ ದೇವಿ ಅದಾಳ್ರಿ, ನೋಡೇ ಇಲ್ಲ ನಾನು. ನೋಡ್ರಿ छान आहे की तुमची जागा. हां ದೇವಿ ಎಲ್ಲರಿಗೂ ಚಲೋ ಮಾಡವ ಯವ್ವ ತಾಯಿ. ನಾನೊಂದು ಅರ್ಧ ಕಿಲೋ ತೊಗೊಂಡ್ಬಿಡ್ತೀನಿ ಇಲ್ಲೇ. ಹಂಗೆ ನಾವು ಕಾಯಿಪಲ್ಲೆ ತೊಗೊಂಡು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸರ್ಕಲ್ ಕ್ರಾಸ್ ಮಾಡಬೇಕಾದಂಥ ಟೈಮ್ದೊಳಗೆ ಮದುವೆ ಮೆರವಣಿಗೆ ನೋಡ್ರಿ. ಕುದುರೆ ಮ್ಯಾಗ ಮನ್ಮಥ ರಾಜ ಅಂತಲೇ ಹೇಳ್ಬೋದು. ಯಾರ್ದು ಅಂತೇಳಿ ನಂಗೆ ಪರಿಚಯ ಇಲ್ಲ ಮದುವೆ, ಬಟ್ ಚೆನ್ನಾಗಂತ ಅನಿಸ್ತಿತ್ತು. ಹಾಗಾಗಿ ಇರಲಿ ನಮ್ಮ ಬ್ಲಾಗ್ದೊಳಗೆ ಒಂದು ಫಂಕ್ಷನ್ ಸಣ್ಣ ಕ್ಲಿಪ್ಪಿಂಗ್ಸ್ ಅಂತೇಳಿ ಅಂದ್ಕೊಂಡು ವೀಡಿಯೋನ ತೊಗೊಂಡೆ. ಹೆಂಗೆ ಬಂದೈತಿ ಹೇಳ್ರಿ ಫ್ರೆಂಡ್ಸ. ಆಂಟಿ ಟರ್ಬಸ್ ಅಂತಾರಂತ್ರಿ, ಅದಕ್ಕಂತ ನಿಂತೀವಿ ನೋಡ್ರಿ ಫ್ರೆಂಡ್ಸ. ನಾ ಅಂತ ತೊಗೊಳಂಗಿಲ್ಲ, ಓವರ್ ಲಿಮಿಟ್ ಆಗೈತೆ ನಂದು. ಈ ಸದ್ಯಕ್ಕೆ ಬಜೆಟೂ ಆಯ್ತು, ವಜನೂ ಆಯ್ತು, ಎಲ್ಲ ಓವರ್ ಆಗೈತಿ. ಹಂಗಾಗಿ ನಾ ತೊಗೊಳಂಗಿಲ್ಲ ರೀ ಸದ್ಯಕ್ಕೆ. ಸುಸ್ತು ಯಾಕೆ ಕೇಳಕ್ಕೆ ಹೋಗ್ಬೇಡ್ರಿ. ಸದ್ಯಕ್ಕೆ ಬಾಯಾರಿಕೆ ಆಗ್ಬಿಟ್ಟೈತಿ, ಮಾತಾಡೋಕೆ ಸಮಯ ಇದೇ ಇಲ್ಲ. ಇಲ್ಲಿ ಕಲ್ಲಂಗಡ್ಯಾರೇ ಇರ್ತಾವ್ರಿ, ಟರ್ಬೂಜರೇ ಇರ್ತಾವ. ಏನಂತ್ರಿ? द्या हो, देऊन टाका भैया. उन्हात ते खराब झाला तर त्याच्यामध्ये होऊन जाते. नाही नको, द्या की. ₹15 ಕ್ಯಾಟ್ ನೋಡ್ರಿ ಫ್ರೆಂಡ್ಸ್. ಬಾಳೆ ಸೇರ ನೋಡ್ರಿ. ಇನ್ನೊಂದು 4 kg ಅಷ್ಟೇ ಐತಿ. ಇನ್ನೊಂದು 4 kg ಐತಿ ನಮ್ಮ ಮನೆ. ಮನೆಗೆ ಹೋಗೋಣ ಬರ್ರಿ. ಕ್ಯಾಮ್ರಾ ಮಾರ್ಕೆಟ್ಲಿಂದ ಬಂದೆ ನೋಡ್ರಿ. ಬಂದ್ಮ್ಯಾಗ ಅವಾಗ ವಿಡಿಯೋ ಕಾಲ್ ಮಾಡಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನನಗೂ. ನನ್ನ ಮಗಳು ನೀರು ಕೊಟ್ಟಲು ಕುಡಿಯಾಕ. ಕುಡಿದು ಕುಂತೆ ನೋಡ್ರಿ. ಕೈ 2 ಕೆಂಪಾಗ್ಬಿಟ್ಟ ಫ್ರೆಂಡ್ಸ್. ಯಾಕಂದ್ರೆ ವಜನಿ ಭಾಳ ಇತ್ತು ಇರ್ತಾರೆ. ಹಂಗಾಗಿ ಕೈ ನೋದಂಗೆ ಅನ್ಸುತ್ತೆ. ಎಲ್ಲ ಸ್ವಲ್ಪ ಇದು ವಜನಿ ಎತ್ತೋದ್ರಿಂದ ಈ ಕೈ ಸ್ವಲ್ಪ ಯಾಕೋ ಬೆನ್ನಿಂದದು ಭಾಳ ಬ್ಯಾನ್ ಹಾಕಿ ಹಾಗಾಗಿ ಸ್ವಲ್ಪ ಹೈರಾಣದಂಗೆ ಆಗುತ್ತೆ ನೋಡ್ರಿ. ಎಷ್ಟು ಲೌಟ್ ಹೋಗ್ತೀವಂದ್ರಿ, ಬಿಸಿಲ ಭಾಳ ಐತಿ, ಬಿಸಿಲು ಹಾಕ್ಬಿಡ್ತೈತಿ. ₹5 ಕರಿಬೇವು ತೊಗೊಂಡು ಬಂದಿದ್ರಿ.
ಇದು 8 ರೂಪಾಯಿ ಕೊತ್ತಂಬರಿ, 15 ರೂಪಾಯಿ ಸೋಯಾಬೀನ್, 10 ರೂಪಾಯಿ ಪುಂಡಿ ಪಲ್ಯ, ಮತ್ತು 15 ರೂಪಾಯಿ ಒಂದು ಸೂಡು ಅಂತಂದ್ರಿ ಸಬ್ಬಸಿಗೆ ಸೊಪ್ಪು. ನಾ ಏನು ಮಾಡಿದ್ದೆಪ್ಪ ಅಂದ್ರೆ ಆಂಟಿ ನಾನು ಕೂಡಿ 15 ರೂಪಾಯಿದಾಗ ಇಬ್ರು ಹಂಚ್ಕೊಂಡಿವಿ ನೋಡ್ರಿ. ಇದು 7 ರೂಪಾಯಿ ಅಂತ ಹೇಳಿ ಇದು ಒಂದು ಟೈಮಿಗೆ ಹಾಕ್ತಿರ್ತಿ. 10 ರೂಪಾಯಿ ಪಾಲಾಕು, 15 ರೂಪಾಯಿ ಮೆಣಸಿನ್ಕಾಯಿ ನೋಡ್ರಿ. ಹಂಗೆ 15 ರೂಪಾಯಿ ಅರ್ಧ ಕಿಲೋ ಸೌತಿಕಾಯಿ, ಮನೆ ಸರಿಗೆ 20 ರೂಪಾಯಿ ಕಿಲೋ ತಂದಿದ್ವಿ. ಹಂಗೆ ವಜ್ಜಿಗೆ ನೋಡ್ರಿ ಮಾವಿನ ಹಣ್ಣು 100 ರೂಪಾಯಿ 1.5 ಕಿಲೋ. आता एक खाऊ वाटायला लागलाय बघ मस्त 100 ರೂಪಾಯಿಗೆ 1.5 ಕಿಲೋ ನೋಡ್ರಿ ಫ್ರೆಂಡ್ಸ್ ಮಾವಿನ ಹಣ್ಣು. 6 ಬಂದ ನೋಡ್ರಿ. ಇವಾಗ ಕಂಡಪಟ್ಟಿ ಬಜ್ಜಿ 1.5 ಕಿಲೋ. ಮತ್ತು 5 ರೂಪಾಯಿದು ಬೆಂಡೆಕಾಯಿ ತೊಗೊಂಬಂದಿನ್ರಿ ನನ್ನ ಮಗಳಿಗೆ ಅಂತೇಳಿ. ಅವ್ರು 15 ರೂಪಾಯಿಗೆ ಅರ್ಧ ಕಿಲೋ ಅಂದ್ರು. ಅಷ್ಟು ಬೇಡ ಬೇಡ ಮನ್ನಿವಿನ ಅದಾವ್ರಿ ಚಟ್ನಿ ಮಾಡಿದ್ರೆ ಯಾಕಂದ್ರೆ ಸೈಡಿಗೆ ಇಟ್ಟಿನಿ. ಈಗ ನನ್ನ ಮಗಳು ಸಂಬಂಧ ತಂದಿ ನೋಡ್ರಿ. ಚಪಾತಿ ಮಾಡಿದ್ಮೇಲೆ ಒಂದು 4 ಅದ್ರಾಗ ಹುರಿದು ಕೊಟ್ರೆ ಆಯ್ತು ಅಂತೇಳಿ 5 ರೂಪಾಯಿ ನೀವು ಬೆಂಡೆಕಾಯಿ. ಇದು 5 ರೂಪಾಯಿಗೆ ಒಂದು ನೋಡ್ರಿ. 10 ರೂಪಾಯಿಗೆ 4 ನಿಂಬೆ ಹಣ್ಣು. ಸಂತಿ ನಾವು ಸಣ್ಣವರಿದ್ದ ನಮ್ಮ ಕೂಡ ಹೋಗಿದ್ವಿ. ಯಾವಾಗ ನಮ್ಮ ಒಬ್ಬನೇ ತಗೊಂಡ್ಬರ್ತಿದ್ರಿ. ಅಟ್ಟೆಲ್ಲ ಅಟ್ಟು ದೂರಿಂದ ಹ್ಯಾಂಗ ಒತ್ಕೊಂಡ್ಬರ್ತಿತ್ತು. ಬಗಲ ಒಂದು, ಕೈಯ ಒಂದು, ತಲೆಮ್ಯಾಗ ಒಂದು. ಸಣ್ಣವ್ರಿದ್ದಾಗ ಒತ್ಕೊಂಡ್ಬರೈತ್ರಿ. ನಮ್ಮ ಸಾಮಾರ್ ಸಂತಿ ಇತ್ತಪ್ಪ ಅಂದ್ರ ನಾವಂದ್ರೂ ನಮ್ಮ ಸಂತಿಗೆ ಹೋಗ್ಬರ್ದ ಹದಿ ನೋಡ್ತಿದ್ವಿ. ಬಜ್ಜಿ ಜಿಲೇಬಿ ತರಕ್ ನಮ್ಮ ಸಂತೆ ಅಂದ್ರೆ ನಮ್ಗೆ ಅದ ಖುಷಿ. ವಾರಕ್ಕೊಮ್ಮೆ ಬಜ್ಜಿ ಜಿಲೇಬಿ ಅರ್ಧ ಕಿಲೋ ತಂದು ಬೇಕಿ ಹೊಟ್ಟೆ ತುಂಬ ತಿಂದ್ಬಿಡೋರು ಸಂಜೆ ಮಾಡಿ. ಅವೆಲ್ಲ ನೆನೆಸ್ಕೊಂಡ್ರೆ ಖುಷಿ ಕೊಡ್ತದೆ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಸಂತಿಗೆ ಹೋಗ್ಬರ್ತೀವಿ ಅಂದ್ರೆ ನಮ್ಮ ಮಕ್ಕಳು ನಮ್ದು ವೇಟ ಮಾಡಂಗಿಲ್ರಿ, ಹದಿನೇ ನೋಡಲ್ಲ. ಎಲ್ಲ ಅದು ಇದು ಏನಾದ್ರು ಇದ್ದೇ ಇರ್ತೈತಿ. ಹಿಂಗಾಗಿ ಮಕ್ಳಿಗೆ ಅಪರೂಪ ಅನ್ನೋದೇ ಇಲ್ಲ. ನಮ್ಗೆ ಯಾವಾಗೆಲ್ಲ ಯಾರ ಬರ್ತಾರ ಹೋಗ್ತಾರ ಅಂದ್ರೆ ಮೊದಲು ಚೀಲ ನೋಡ್ತಿದ್ವಿ ಅವ್ರು ಏನ್ ತಂದಾರ ತಿನ್ನಾಕ ಅಂತೇಳಿ. ಈಗಿನ ಮಕ್ಳು ನಮ್ಮಂಗೆ ಬರಲ್ ಬಿಡ್ರಿ ಫ್ರೆಂಡ್ಸ್. ಯಾವ ಒಂದು ಕ್ಯೂರಿಯಾಸಿಟಿ. ಹೊಸ ಅರ್ಬಿ ತಂದ್ರೆ ವರ್ಷಿಗೊಮ್ಮೆ 2 ಸರ್ತಿ ಎರಿತರಕ್ಕೆ ನಮ್ಮವ್ವ ಒಂದೊಂದ್ಸರಿ ಫುಲ್ ಎಲ್ಲ ಒಂದೇ ಇರೋಗನೆ ತಂದು ಬಿಡಕ್ರಿ ಅರ್ಬಿ. ಒಂದೇ ಟಾಗದಾಗ ಅರ್ಬಿ ತಂದು ಎಲ್ಲರಿಗೂ ಹೊಲಿಸಿ ಬಿಡಕಿ. ನಮ್ಮ ಚಿಕ್ಕಮ್ಮ ಹೊಲ್ದು ಬಿಡಕಿ. ಅದು ಯಾವಾಗ ಮುಟ್ಕೊಂಡೇನು, ಯಾವಾಗ ಚಂದ ಕಾಣುತ್ತ, ಹೆಂಗ್ ಕಾಣುತ್ತ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡೋದು. ಮತ್ತು ನಮ್ಮ ಗೆಳತರಿಗೆ ಎಲ್ಲರಿಗೂ ಹೋಗಿ ತೋರ್ಸೋದು. ಎಷ್ಟು ಹಬ್ಬರು ರೀ. ದಿನ ಒಂದು ಡ್ರೆಸ್ ತಂದು ಹಾಕೊಂಡ್ರೆ ಖುಷಿನೇ ಇಲ್ಲ. ಏನು ಮಾಡೋದು ಫ್ರೆಂಡ್ಸ್. ಮತ್ತು ಹಂಗೆ 15 ರೂಪಾಯಿ ನೋಡ್ರಿ ಫ್ರೆಂಡ್ಸ್. 15 ರೂಪಾಯಿ 20 ರೂಪಾಯಿಗೆ ಅರ್ಧ ಕಿಲೋ ಬದ್ನಿಕಾಯಿ. ಅರ್ಧ ಕಿಲೋ ತೊಗೊಂಡಿನಿ ಮುಳಗಾಯಿ. ನಮ್ಮ ಮನೆ ಬದ್ನಿಕಾಯಿ, ಎಣ್ಣೆಗಾಯಿ, ಬದ್ನಿಕಾಯಿ ಭಾಳ ಜೀವ. ನನಗೂ ಇಷ್ಟ ಬಿಡ್ರಿ ಫ್ರೆಂಡ್ಸ್. ಅದಕ್ಕಂತೇಳಿ ಎಣ್ಣೆಗಾಯಿ ಬದ್ನಿಕಾಯಿ. ಇವ್ರು ಬರೀ ಅದಕ್ಕೆ ಗ್ರೇವಿ ತಿಂತಾರೆ. 3 ಕಂಟಾಪಟ್ಟಿ ಅದಾವ್ರಿ ಫ್ರೆಂಡ್ಸ್. ಬಟ್ ಡೇಂಜರ್ ಅದ ನೋಡ್ರಿ ಮೊಳ. ಅರ್ಧ ಕಿಲೋ ಚಲೋ ಏನೇವ್ರಿ ಫ್ರೆಂಡ್ಸ್. ಒಂದು ಹೆಚ್ಚಿಗೆ ಕೈಯಪ್ಪ ಎಣ್ಣ ಅಂತಂದು ಹಾಕ್ಸ್ಕೊಂಡ್ ಬಂದಿನ್ರಿ. ಅವ್ರು ಕನ್ನಡ ಮಾತಾಡೋರು ಕೂಡ ಮಾತಾಡ್ತೀನಿ ನಾನು. ನಮ್ಮೋ ಹಿಂಗ ಅನ್ನಕ್ಕೆ ಏಯಪ್ಪ ಆ ಕೈಯಪ್ಪ ನೀವೇನು ಹೊಲ ಇದ್ದಾರ ಅದೇ ಅಂತ ಹೇಳಿಸಿ. ಹೊಲ ಇದ್ದವ್ರ ಬೆಲೆ ಜಾಸ್ತಿ ಚೌಕಾಸಿ ಮಾಡಿಸ್ಕೊಳಂಗಿಲ್ಲ. ಪಾಪ ಹೆಚ್ಚ ಕಮ್ಮಿ ಕೊಡ್ತಿರ್ತಾರ. ಈ ಕುಂತ ಬಾರರಿಗೆ ಮತ್ತೆ ಅವರಿಗೆ ಪುರುಟ ಆಗ್ಬೇಕು ನೋಡ್ರಿ. पप्पा जेवढं देते तेवढं 30 ರೂಪಾಯಿ ಕಿಲೋ ಬಟಾಟಿ ನೋಡ್ರಿ ಫ್ರೆಂಡ್ಸ್. घेऊन येते तो बटाटी 30 ರೂಪಾಯಿ ಕಿಲೋ. ಏನಂದೇಕು पप्पी आहे ना, जेवढं देते तेवढं घेऊन येत आहे. नंतर ना उरलेले पैसे फाटलेले नोट काय सुद्धा घेतात. मी दुसरं घेते पप्पा दे मला राहू दे सोड म्हणते. ಹತ್ತು ನೋಡ್ಕೊಂಡ್ರೆ ತಿಳ್ಸ್ಕೊಂಬರ್ತಾರಂತಾರೆ ನಮ್ಮ ಯಜಮಾನ್ರು. ಈಗ ಒಳ್ಳೆ 2 ತಿಂಗಳು ಮ್ಯಾಗ ಹತ್ಬಿಡ್ರಿ. ನಾನೇ 2 ತಿಂಗಳು ಇಲ್ಲಿ 3 ತಿಂಗಳು ಹಾಕ್ಬಾರ್ದು. ಕಾಯಿಪಲ್ಲೆ ಜಜ್ಜಾನೆ ನಾನೇ ತರಕತ್ತೀನಿ. ನಡ್ಬರ್ಕ್ ಯಾವಾಗ ಒಂದ್ಸರಿ ತೊಗೊಂಡು ಬಂದಿದ್ರು ಅವ್ರು. 10 ರೂಪಾಯಿ ಕೊಟ್ಟು ಚೋಳಕಾಯಿ ತೊಗೊಂಡು ಬಂದಿನಿ ನೋಡ್ರಿ. ಇದೆಲ್ಲ ಕೂಡ 300 ರೂಪಾಯಿ ಕಾಯಿಪಲ್ಲೆ ಐತೆ ನೋಡ್ರಿ ಫ್ರೆಂಡ್ಸ್. 300 ರೂಪಾಯಿದಾಗ 5 ರೂಪಾಯಿ ಹೋದೈತಿ. ಮೊನ್ನೆ ಸರಿಗೆ 130 160 ರೂಪಾಯಿದಾಗ ತೊಗೊಂಡು ಬಂದಿದ್ದೆ. ಈ ಸರಿ 300 ರೂಪಾಯಿ ನೋಡ್ರಿ. ಈ ಮೇನ್ ಈ ಬಟಾಟಿ 30 ಆಯ್ತು. ಟಮಾಟಿ ಎಟ್ಟ ಕೊಡ್ತೀನಿ ನೋಡ್ರಿ 20 30 2.5 ಕಿಲೋ ಟಮಾಟಿ ತೊಗೊಂಬಂದಿನ್ರಿ. 25 ರೂಪಾಯಿ ಕಿಲೋ ಅಂದ್ರು. 50 ರೂಪಾಯಿಗೆ 2 ಕಿಲೋ ಮ್ಯಾಗ 10 ರೂಪಾಯಿ ಅಂದ್ರೆ 50 ರೂಪಾಯಿ ಅಂದ್ರೆ 2.5 ಕಿಲೋ ಟಮಾಟಿ ತೊಗೊಂಬಂದಿನಿ ನೋಡ್ರಿ. ಜವಾರಿ ಅದಾವು, ಮೇನ್ ಜವಾರಿ ಅದಾವು. ನಾವು ಸ್ವಲ್ಪ ಟಮಾಟಿ ಬಳಕೆ ಚಲೋನೆ ಮಾಡ್ತೀವ್ರಿ ಫ್ರೆಂಡ್ಸ್. ಈಗೇನು 20 ರೂಪಾಯಿ ಕಿಲೋ ಅಂದ್ರೆ ಏನು ಭಾಳ ಅನಿಸ್ಲಿಲ್ಲ ನನಗೆ. ಒಮ್ಮೆ 150 ರೂಪಾಯಿ 100 ರೂಪಾಯಿ 200 ರೂಪಾಯಿ ಕಿಲೋ ಆಗಿತ್ತು. ಸ್ವಲ್ಪ ಚಲೋ ಸ್ವಸ್ಥ ಇದ್ದಾಗ ಚಲೋತ್ನಾಗ ತಿಂದ್ಬಿಡೋದು ನೋಡ್ರಿ. ಈಗ ಮಾನೆಯನ್ನು ಆಯ್ತು
ಇನ್ನೊಂದು ಸ್ವಲ್ಪ ದಿನಕ್ಕೆ ಅವು ಕಂಡಪಟ್ಟಿ ಸ್ವಸ್ಥ ಆಗ್ತಾವು ತಿಂದ್ಬಿಡೋದ್ರಿ. ಜಾಸ್ತಿ ರೊಕ್ಕ ಕೊಟ್ಟು ತಿನ್ನೋಕ್ಕಿಂತ ಕಡಿಮೆ ರೊಕ್ಕಿನ ಜಾಸ್ತಿ ತಿನ್ನೋದು, ಅದು ಸೀಸನ್ ವೈಸ್. ಇದನ್ನೆಲ್ಲ ಹಳೆ ತೊಗೊಂಡು ಯಾವ್ಯಾವ ಎಲೆ ಇಡೋದು ಅಲ್ಲಿ ಇಟ್ಟು ಸಿಗ್ತಿದ್ವಿ. ಇಲ್ಲೇ ಕುತ್ಕೊಂಡು ನೋಡ್ರಿ ಕೊತ್ತಂಬರಿ ಸೋಸಿನಿ, ಹಂಗೆ ಸಬ್ಬಸಿಗೆ ಸೊಪ್ಪನ್ನು ಸೋಸಿದ್ದೆ. ನನ್ನ ಮಗಳು ಇಲ್ಲೊಂದು ಬುಟ್ಟೆಗೆ ನೀರು ತಂದಳ್ರಿ, ತೊಳೆದು ಇಟ್ಟಾಳ. ಹಂಗೆ ಇಲ್ಲೊಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡೀನಿ. ಜೊತೆಗೆ ಏನೈತಿ ಇಲ್ಲೇ ಕುತ್ಕೊಂಡು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿನ ಸೋಸಿ ನೋಡ್ರಿ. ನನ್ನ ಮಗಳು ಇಲ್ಲೇ ಒಂದು ಪುಟ್ಟ್ಯಾಗ ನೀರು ತೊಗೊಂಡು ಬಂದಿದ್ಲು, ಇಲ್ಲೇ ತೊಳೆದು ಇಟ್ಟಾಳ ನೋಡ್ರಿ, ತಾಟ್ನ್ಯಾಗ ಹಾಕಿಟ್ಟಾಳ. ಹಂಗನ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ದೀನಿ, ಒಂದು ಮಾನೆ ಹಣ್ಣು ಹೆಚ್ಕೊಂಡು ತಿಂದೀವಿ. ಇದನ್ನೆಲ್ಲ ದನಕ್ಕೆ ಹಾಕಿದ್ರೆ ಆಯ್ತು ರೀ. ಆಮೇಲೆ ಬೆಳ್ಳುಳ್ಳಿ ಸುಲ್ದಿ ನೋಡ್ರಿ. ಸದ್ಯಕ್ಕೆ ಈಗ ಅಡುಗೆ ಕೆಲಸ ಮಾಡ್ಬೇಕು ನೋಡ್ರಿ. ಬರೀ ಫ್ರೆಂಡ್ಸ ಮಾವಿನ ಹಣ್ಣು ತಂದು ನೋಡ್ರಿ, ಅದು ಹಾಗೆ ಕಟ್ ಮಾಡ್ತೀನಿ. ಹಂಗೆ ತಪ್ಪಿಲ್ಲ, ಕಟ್ ಮಾಡ್ತಿಂದ್ರೆ ಟೇಸ್ಟಿಯಾಗಿದ್ದು ರೀ. ನಾನು ಮಾವಿನ ಹಣ್ಣು ರಸ ಮಾಡೀನಿ, ಬಟ್ ಅವು ರಸದ ಹಣ್ಣು ಇರ್ತಾವೆ ನೋಡ್ರಿ, ಸೀಕರಣೆ ಹಣ್ಣು ಇರ್ತಾವಲ್ಲ ರೀ, ಆ ಥರದ್ದು ಟೇಸ್ಟ್ ಬಂದಿಲ್ಲ. ಕಟ್ ಮಾಡಿ ತಿನ್ನೋಕೆ ಬೆಟರ್. ಅವು ಬಾದಾಮಿ ಅಂತಾರೆ ನೋಡ್ರಿ, ಆ ಥರದ್ದು ಹಣ್ಣು ಅದಾವು. ಚಟ್ನಿ ಅಂತ ಐತಿ, ಒಂಚೂರು ಎಣ್ಣೆ ತೊಗೊಂಡಿನಿ. ಚಪಾತಿ ತೆಗೆದು ಮ್ಯಾಗಿಂದ ಅರ್ಬಿತಿ ಮಸ್ತ್ ಚಪಾತಿ ಮಾಡೀನಿ ರೀ. ಹಾಗೇ ಮಾಮೂಲಿ ಅನ್ನ ಮತ್ತು ಇದ್ರ ಪಲ್ಯ, ಸಾರಿ ತೊಗರಿಬೇಳೆ ಮತ್ತು ಇದು ರೀ ಏನೇ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಒಂಚೂರು ಈ ಥರ ಮಾಡಿ ನೋಡ್ರಿ. ಭಾಳ ಉದುರು ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ, ಮೆತ್ತಗಾಗಿ ಬಿಡ್ತು ತೊಗರಿಬೇಳೆ ಕುದಿಯಾಕ. ಹಿಂಗಾಗಿ ಈ ಥರ ಮೆತ್ತಗಾಗೈತಿ. ಏನಪ್ಪು ಯಾಕ ಪಲ್ಯ ಒಲ್ಲೆನಾ? ಯಾಕೆ ಏನಕ್ಕ ಹಾಯ್. ಊಟ ಮಾಡಮ್ ಬರ್ರಿ. ಯಜಮಾನ್ರಿ ಲೇಟ್ ಆಗತ್ತಂತ್ರಿ ಫ್ರೆಂಡ್ಸ್ ಊಟ ಮಾಡಕ್ಕೆ. ಫೋನ್ ಹಚ್ಚಿದ್ರು. ಯವ್ವ ಓಕೆ, ಊಟ ಮಾಡೋಣ ಬರ್ರಿ ಫ್ರೆಂಡ್ಸ. ಸಾಯಂಕಾಲ ಬ್ಲಾಗನ್ನು ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಸ್ವಲ್ಪ ಶಾಪಿಂಗ್ ಹೊರಟಿದ್ದೀವಿ. ಎದಕ್ಕಂತೇಳಿ ನಿಮ್ಗೆ ಹೇಳ್ತೀನಿ. ಯಜಮಾನ್ರು ಲೇಟಾಗಿ ಬಂದ್ರಲ್ಲ, ಅವರು ಕೂಡ ಊಟ ಮಾಡಿದ್ದಾರೆ, ಸ್ವಲ್ಪ ರೆಸ್ಟ್ ಮಾಡಿದರು. ಇವಾಗ ಹೊರಟಿದ್ದೀವಿ ನೋಡ್ರಿ ಫ್ರೆಂಡ್ಸ. ಒಂದು 2 ತಾಸು ತೊಗೊಂಡಿದ್ದಾರೆ ಟೈಮ್. ಇಲ್ಲಿ ಕಣ್ಣು ನೋಡು. ಅವ್ವ ಫ್ರೆಂಡ್ಸ ನೋಡ್ರಿ, ಇವಾಗ ನಾವು ಅಂಗಡಿಗೆ ಬಂದಿದ್ವಿ. ಸ್ವಲ್ಪ ಸಣ್ಣ ಪುಟ್ಟದಾಗಿರುವಂಥ ಶಾಪಿಂಗ್ ಮಾಡೋದಕ್ಕೆ. ನಮ್ಮ ಪಿಲ್ಲು ನಿಂತಿದ್ದು ನೋಡಿ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು ನೋಡ್ರಿ. ನಿಮ್ಗೆ ಹೆಂಗೆ ಅನಿಸಿತು? ನಾವು ಈ ಸದ್ಯಕ್ಕೆ ಎದಕ್ಕೆ ಬಂದೀವಿ ಏನಂತೇಳಿ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ. ನನ್ನ ಮಗಳ ಉಡ್ದಟ್ಟಿ ಕಾರ್ಯಕ್ರಮ ಯಾರಿಗೆಲ್ಲ ಗೊತ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹಂಗೆ ನಿಮ್ಮ ಮಕ್ಕಳಿಗೆಲ್ಲ ಆ ಥರದ್ದು ಉಡ್ದಟ್ಟಿ ಫಂಕ್ಷನ್ನ ಮಾಡ್ದವ್ರಾಗಿದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. 4 ನಾರೆದಟ್ಟಿ, ಉಡ್ದಟ್ಟಿ ಅಂಥೇಳಿ ಮಾಡ್ತಾರೆ. ಮತ್ತು ಆಫ್ ಸಾರಿ ಫಂಕ್ಷನ್ನು ಕೂಡ ಅಂತ ಹೇಳ್ತಾರೆ ನೋಡ್ರಿ. ನಾವು ಸ್ವಲ್ಪ ಸ್ನೇಹಾಗ ಬ್ಲೌಸ್ ತೊಗೊಳಕಂತ ಬಂದಿದ್ವಿ. ಆಕಿನ ಸನ್ನೆಕದಾಳ್ರಿ. ಸಾರಿ ಇನ್ನು ಊರಿಂದ ಅವ್ವ ತರೋರು ಅದಾರ, ಅವ್ರು ತಂದ ಮ್ಯಾಗ ಮತ್ತು ಸ್ಟಿಚ್ ಮಾಡ್ಸೋಕ್ಕೂ ಕೂಡ ಆಗಂಗಿಲ್ಲ. ಅದಕ್ಕೆ ರೆಡಿಮೇಡೆ ತೊಗೊಂಡ್ರಾಯ್ತು. ಇವಾಗೆಲ್ಲ ಮಿಸ್ ಮ್ಯಾಚ್ ಎಲ್ಲ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ. ಹಾಗಾಗಿ ಅದೇ ಸೀರೆಗೆ ಅದೇ ಬ್ಲೌಸ್ ಅಂದ್ರೆ ಈಗ ಸನ್ನೆಕದಾಳ, ಮುಂದೆ ಹೊಲ್ಸಿಟ್ರು ಬರೋಂಗಿಲ್ಲ. ಅದಕ್ಕಂತೇಳಿ ಮತ್ತೆ ರೆಡಿಮೇಡ್ ತೊಗೊಂಡ್ರಾಯ್ತು ಅಂತೇಳಿ ಬಂದೀವಿ. ನೋಡ್ತಾ ಇದ್ವಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ಎಲ್ಲ ವಸ್ತು ಆದ್ರೆ ಇದು ಹಿಂಗಿರ್ತಾವ ಹಂಗಿರ್ತಾವ ಭಾಳ ಚೌಕಾಸಿ ಮಾಡತ್ತಿದ್ರು ನೋಡ್ರಿ. ನನಗಂತೂ ನಗುನ ಬರಕತ್ಬಿಟ್ಟೈತಿ. ಪಾಪ ಅವ್ರಿಗೆಲ್ಲ ಗೊತ್ತಿರಲ್ಲಲ್ಲ, ರೆಡಿಮೇಡೂ ಸಿಗ್ತಾವ ಈ ಥರದ್ದು ಅಲೇ ನೀನ ಅಂತ ಅನ್ನಕತ್ತಿದ್ರು ಅವರು. ಈ ಥರ ಎಲ್ಲ ಆತಾವ ನೋಡ್ರಿ ಕಾಮಿಡಿ ಹೊರಗಡೆ ಹೋದಾಗ. ಅವ್ರು ಭಾಳ ಮಾತಾಡೋಕೆ ಹೋಗಲ್ಲ, 1-2 ಮಾತಾಡಿದ್ರು ಒಂದೊಂದು ಟೈಮ್ದಾಗ ಫುಲ್ ಪಂಚ್ ಮಾಡಿಬಿಡ್ತಾರೆ ಅಷ್ಟು ಕಾಮಿಡಿ. ನೋಡ್ರಿ ಇಲ್ಲಿ ತನಕ ಬರಬೇಕು ಅಲ್ಲಿ ತನಕ ಬರಬೇಕು ಅಂತ ಹೇಳಕತ್ತಿದ್ದಾರೆ. ಅದು ನೋಡ್ಸ್ಕೊಂಡ್ರೆ ಈಗ ನಾವು ವಿಡಿಯೋ ಎಡಿಟಿಂಗ್ ಮಾಡೋ ನನಗಂತೂ ಸಿಕ್ಕಾಪಟ್ಟೆ ನಗುನೇ ಬರ್ತಾಯಿತ್ತು ನೋಡ್ರಿ ಫ್ರೆಂಡ್ಸ. ಬರೋದು ಕಡಿಮೆ, ಈ ಥರದ್ದೆಲ್ಲ ಈಗ ಕಡಿಮೆ ಆಗಿಬಿಟ್ಟೈತೆ. ಹೋದ್ರೆ ನಾನೇ ಯಾವಾಗಾರ ಇವಾಗ ಒಂದು ಏನರ ತೊಗೊಂಡು ಬರ್ತಿರ್ತೀನಿ. ಇವಾಗ ನನಗೆ ನನ್ನ ಟೈಮ್ದೊಳಗೆ ದೂರ ಆಗುತ್ತೆ ನೋಡ್ರಿ, ನಡ್ಕೋತ ಹೋಗೋಕ್ಕಾಗಲ್ಲ. ಹೋಗ್ಬೋದು ಹೋದ್ರೆ, ಬಟ್ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಎಳೆದಾಡ್ಕೊಂಡು ಹೋಗೋದಾಗಂಗಿಲ್ಲ. ರಿಕ್ಷಾಕ್ಕೆ ಹೋದ್ರೆ ಓದ್ತಾ ಬರ್ತಾ ಖರ್ಚು ಜಾಸ್ತಿ. ಅದೇ ರಿಕ್ಷಾ ರೊಕ್ಕ ಉಳಿಸಿದ್ರೆ ಮತ್ತೇನಾದ್ರೂ ಆಗುತ್ತೆ ಅನ್ನೋದು ಒಂದು ಉದ್ದೇಶ ನೋಡ್ರಿ. ಸೊ ಸ್ವಲ್ಪ ವೆರೈಟಿ ತೆಗಿಸ್ತಾ ಇದ್ವಿ.
ಹಂಗೂ ಹಿಂಗೂ ಎಕ್ಕರ್ಲಾಡ್ಕೊಂಡು ಒಂದು ಬ್ಲೌಸನ್ನು ತೊಗೊಂಡ್ವಿ. ಅದಾದ್ಮ್ಯಾಗ ಯಜಮಾನ್ರು ಒಂದು ಶರ್ಟ್ ತೊಗೊಳ್ತೀನಿ ಅಂತಂದರು. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀನಿ ನೋಡ್ರಿ, ಉಡ್ದಟ್ಟಿ ಕಾರ್ಯಕ್ರಮಕ್ಕೆ ಅಂತ ನೋಡೋಣ ಅಂತ ಫ್ರೆಂಡ್ಸ್. ನಾವೇನೋ ಅಂದ್ಕೊಂಡಿದ್ವಿ, ಬಟ್ ಅಂದ್ಕೊಂಡಂಗೆ ಆಗಲಿಲ್ಲ. ನಾವೇನು ತೊಗೋಬೇಕಂತ ಅಂದ್ಕೊಂಡ್ವಿ ನೋಡ್ರಿ, ಅದು ನಮ್ಗೆ ಪ್ಲ್ಯಾನಿಂಗ್ ಪ್ರಕಾರನೇ ಟೈಮ್ ಆಗಿರ್ಬೋದು, ಎಲ್ಲನೂ ಪ್ಲ್ಯಾನಿಂಗ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಹಿಂಗೆ ಒಂದೊಂದು ಸರಿ ಆಗಿಬಿಡ್ತೈತೆ ನೋಡ್ರಿ. ನಾವೇನೋ ಒಂಥರ ಮಾಡಿರ್ತೀವಿ ಅಂದ್ರೆ ಅದು ಬೇರೆನೇ ಥರ ಆಗೋಗ್ಬಿಡ್ತೈತಿ. ಸೊ ಪರವಾಗಿಲ್ಲ, ಏನಾಗುತ್ತಾ ಏನು ಯಾವುದು ಅಂತೇಳಿ ನಾನು ನಿಮ್ಮ ಜೊತೆಗೆ ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಪಿಲು ನೋಡ್ರಿ, ಎಲ್ಲರೂ ಹೋದ್ರೆ ಮೊಬೈಲ್ ಕೊಟ್ಟರೆ ಸಾಕು ನೋಡ್ರಿ, ಯಾವ ಪರಿ ದಿಟ್ಟಿಸ್ ಮೊಬೈಲ್ ನೋಡ್ಕೋತ ಕುಂತಿದ್ನಂತೇಳಿ. ಸೊ ಹಾಗಾಗಿ ನಮ್ಮ ಸಾರಿ ಕಲರ್ ಒಂದು ಶರ್ಟ್ ತೊಗೊಂಡ್ರೆ ಆಯ್ತು ಯಜಮಾನ್ರಿಗೆ ಅಂತೇಳಿ ಆ ಥರದ್ರೊಳಗೆ ನೋಡ್ತಾ ಇದ್ದೀವಿ. ಸೊ ಹೀಗೆ ಫ್ರೆಂಡ್ಸ್, ಬೇಕಾದಂಥ ಟೈಮ್ದಾಗ ಸಿಗೋಲ್ಲ. ಅದಕ್ಕೆ ಯಾವಾಗಾರ ಓದ್ತಾ ಬರ್ತಾ ಏನಾದರೂ ಇಷ್ಟ ಆಯಿತು, ನಮ್ಗೆ ಕರೆಕ್ಟಾಗಿ ಸೈಜ್ ಕುಂದಿರ್ತು ಅಂತಂದ್ರೆ ತೊಗೊಂಬಿಡ್ಬೇಕು ನೋಡ್ರಿ. ಈಗ ಹಂಗೆ ಮಾಡ್ತಿದ್ದೀನಿ ಜಾಸ್ತಿ. ಇದ್ರೊಳಗೆ ಹೋಗೋದು ಕಡಿಮೆ ಶಾಪಿಂಗಿಗೆ. ಏನೋ ಈಗ ಆಪ್ಷನ್ ಇರೋಂಗಿಲ್ಲ, ಹೋಗಲೇಬೇಕು ಫಂಕ್ಷನ್ ಟೈಮ್ ಅಂತಂದಾಗ ಅಷ್ಟೇ ನಾನು ತೊಗೋತೀನಿ. ಇಲ್ಲಿಗೆ ಅನ್ನೆಸೆಸಿಟಿ ನಾನು ಬಟ್ಟೆ ಖರ್ಚೆಲ್ಲ ಮಾಡೋದು ಭಾಳ ಕಡಿಮೆ. ಮತ್ತು ಮೂಗಿನ ಮ್ಯಾಗ ಅದು ಪಿಂಪಲ್ ಎದ್ದಿತ್ತು ನೋಡ್ರಿ ರೀಸೆಂಟಾಗಿ, ಅದು ಕಲೆ ಉಳ್ಕೊಂಡ್ಬಿಟ್ಟೈತಿ. ಅದು ಹೆಂಗಾದ್ರೂ ಮಾಡಿ ಹೋಗಿಸ್ಕೋಬೇಕ್ರಿ. ಒಂಥರ ಕಪ್ ಚುಕ್ಕೆ ಥರ ಬಿದ್ದುಬಿಟ್ಟೈತೆ ಅದು ಮುಖದ ಮ್ಯಾಗ. ಪಿಲ್ಯ ನೋಡ್ರಿ ಗೇಮ್ ಮಾಡ್ಕೋತ ನಿಂತು ಬಿಡ್ತಾನೆ. ಭಾಳ ಶಿಸ್ತ ಪದ್ಧತಿ ಇರ್ತಾನೆ ರೀ ನನ್ನ ಮಗ. ತುಂಟದಾನ, ಬಟ್ ಆದ್ರೂ ಸ್ವಲ್ಪ ಹುಷಾರು ಕೂಡ ಇದೆ ನೋಡ್ರಿ. ಯಜಮಾನ್ರು ಮತ್ತೆ ಜಾಸ್ತಿ ಹೊತ್ತೇನೋ ನಿಂದಿರ್ಲಿಲ್ಲ ರೀ. ಮತ್ತು ಅವ್ರಿಗೆ ಮಾಲಕರ ಕಡೆಯಿಂದ ಫೋನ್ ಬರಕತ್ತಂತೇಳಿ ಮತ್ತು ಅವ್ರು ಹೋದರು. ನಾವು ಈಗ 4th ಫ್ಲೋರಿಂದ ಈಗ 3rd ಫ್ಲೋರಿಗೆ ಬಂದಿದ್ದೀವಿ ನೋಡ್ರಿ. ಸ್ನೇಹಾಗ ಬಟ್ಟೆ ತೊಗೊಂಡ್ರೆ ಆಯಿತು ಅಂತ ಹೇಳಿ. ಏನಪ್ಪ ಎಷ್ಟು ಫಂಕ್ಷನ್ಗಳು ಇದಾವೆ ನೋಡ್ರಿ. ಎಲ್ಲರೂ ಮಕ್ಳಿಗೆ ಬಟ್ಟೆ ತೆಗ್ಸೋದೇ ಫುಲ್ ಹೈಟ್ ಬಟ್ಟೆ ತೆಗ್ಸಿದ್ರು. ಮತ್ತು ನಾವು ಹೋದ್ಮೇಲೆ ಸ್ವಲ್ಪ ಎತ್ತಿಟ್ರು. ಅದಾದ್ಮೇಲೆ ಮತ್ತೆ ನಾನು ಕೂಡ ಒಂದು 2-3 1 ಪೀಸ್ ಒಳಗೆ ನೋಡಕತ್ತೀನಿ ರೀ. ಬಟ್ ಸೈಜು ಯಾಕೋ ಸ್ನೇಹಾಗ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಕತ್ತಿದ್ದಿಲ್ಲ ಫ್ರೆಂಡ್ಸ. ಸೊ ಹಾಗಾಗಿ ನೋಡ್ತಾ ಇದ್ದೀವಿ. ಇನ್ನು ನಾನು ಕೇಳಕತ್ತೀನಿ, ಕಾಟನ್ದಾಗಾದ್ರೂ ಪರವಾಗಿಲ್ಲ, ಸ್ವಲ್ಪ ನೋಡೋಕೆ ಸಿಂಪಲ್ ಆದರೂ ಪರವಾಗಿಲ್ಲ, ಈ ಒಂದು ಆರೆಂಜ್ ಕಲರ್ದಾಗ ಸಿಗುತ್ತೆ ಏನೋ ನೋಡ್ರಿ ಅಂತ ಕೇಸಿ ನಾನು ಅದೇ ಹೇಳಕತ್ತೀನಿ. ಅದೇ ನೋಡ್ತಾ ಇದ್ರು ಅವ್ರು ಅಂತೂ. ಕಲರ್ ಮ್ಯಾಚ್ ಮಾಡೋದಂತೂ ಭಾಳ ಹೈರಾಣ ಆದಂಗೆ ಅಂತ ಅನ್ಸಿಬಿಡ್ತೈತೆ ನೋಡ್ರಿ ಫ್ರೆಂಡ್ಸ. ಸೊ ಈ ಥರದ್ದೆಲ್ಲ ಅವ್ರು ತೋರಿಸ್ತಾ ಇದ್ರು. ಈ ಥರದಕ್ಕೆ ಈಗ ಹಾಕೊಳಕ್ಕೆ ಇಷ್ಟನೇ ಇಲ್ಲ, ಬರೀ ಜೀನ್ಸ್ ಟೀ ಶರ್ಟ್ ಇದೇ ಥರ ಹೇಳ್ತಾಳ್ರಿ ನೋಡ್ರಿ ಫ್ರೆಂಡ್ಸ್ ಆಕೆ ಅಂತ್ರೂ. ಫ್ರಾಕ್ ಅದೆಲ್ಲ ಮನೆ ಓಪನಿಂಗ್ ಟೈಮ್ದಾಗ ತೊಗೊಂಡು ಬಂದ್ವಿ ಎಲ್ಲ. ಫ್ರಾಕ್ ಆಗಿರ್ಬೋದು, 1 ಪೀಸ್, ಗಾಗ್ರಾ ಈ ಥರದ್ದೆಲ್ಲ ಇಷ್ಟಪಡಂಗಿಲ್ಲ ರೀ. ನಾನು ಆಕೆಗೆ ಈ ಥರ ಈಗೆಲ್ಲ ಟ್ರೆಡಿಷನಲ್ ಬಂದ ನೋಡ್ರಿ, ಆ ಥರದ್ರೊಳಗೆ ತೊಗೋಬೇಕಂತ ಎಷ್ಟು ಅಂದ್ಕೊಂಡೆ. ಆಕೆ ಒಲ್ಲೆ ಅಂತಾಳ ಉಡೇಕೆ. ಆಕಿ ನನಗೆ ಹಾಕೋಕ್ಕೆ ಇಷ್ಟ ಇದ್ರು ಒಂದೊಂದು ಸರಿ ಮಕ್ಕಳು ಒಲ್ಲೆ ಅಂದ್ಬಿಡ್ತಾವ್ರಿ. ಎಲ್ಲನೂ ಕೇಳಂಗಿಲ್ಲ ಒಂದೊಂದು ಸರಿಗೆ. ಮತ್ತು ಅವರು ಕಂಫರ್ಟಬಲ್ ಜಾಯ್ನನ್ನು ನೋಡ್ಕೋಬೇಕಾಗ್ತೈತಲ್ಲ, ಹಾಗಾಗಿ ಪರವಾಗಿಲ್ಲ ಅಂತೇಳಿ ಬಿಟ್ಟೆ ನಾನು. ಇದಂತೂ ನನಗೆ ಒಟ್ಟು ಬಿಲ್ಕುಲ್ ಅವ್ರು ತೆಗಿವಾಗನೇ ಬ್ಯಾಡ ತೆಗೀರಿ, ಆ ಥರದ್ದು ತೆಗಿಬೇಡ್ರಿ ಆ ಥರದ್ದೆಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಆದ್ರೆ ನೋಡ್ರಿ ಅಂತ ಕೇಸ್ ಅವ್ರು ಹಾಗೆ ಮುಂದೆ ತೆಗೆದು ಒಕ್ಕಟಾಕತ್ತಿದ್ರು. ನಿಮ್ಗೆ ಏನೇನು ಆಗ್ತದೆ ನೀವು ತೆಗಿಯೋಕೆ ಹೋಗಬೇಡ್ರಿ ಅಂತ ಕೇಸ್ ನಾ ಹೇಳಕತ್ತಿದ್ದೆ ನೋಡ್ರಿ. ನಾವು ಬಂದಿರುವಂಥದ್ದು ಇವಾಗ ನವರತ್ನ ಅಂಗಡಿ ನೋಡ್ರಿ, ಇಲ್ಲಿ ಹೋಲ್ಸೇಲ್ದೊಳಗೆ ನಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನಾಗ ಒಳ್ಳೆ ಕ್ವಾಲಿಟಿನೂ ಕೂಡ ಸಿಗ್ತಿರ್ತಾವೆ. ಬಟ್ ಆರ್ಸೋರು ಹುಷಾರಾಗಿರ್ಬೇಕು ನೋಡ್ರಿ ಫ್ರೆಂಡ್ಸ್. ಈಗ ಅಂತ ಅವ್ರು ಕೊಟ್ಟ ತಕ್ಷಣ ತೊಗೊಂಡು ಹೋಗಂಗಿರಬಾರ್ದು. ನೋಡಿ ಮಾಡಿ ಕಮ್ಮಿ ರೇಟಿಗೂ, ಮತ್ತು ಆಮೇಲೆ ನಮ್ಗೆ ಬೇಕಾಗಿರುವಂಥ ಅರ್ಬಿನೂ ಕೂಡ ನೋಡಿ. ಅರ್ಬಿ ಆರ್ಸೋದು ಶಾಣೆ ಇರಬೇಕು. ಆದರೂ ನಮ್ಮ ಮನೆಯಾಗ ಎಲ್ಲರಿಗಿನ್ನ ನಾನು ಸ್ವಲ್ಪ ದಡ್ಡಿ ಅಂತ ಹೇಳ್ಬೋದು ಬಟ್ಟೆ ಆರ್ಸೋದ್ರೊಳಗೆ. ಬಟ್ ಯಾಕಂದ್ರೆ ಹೋಗೋದು ಬರೋದು ಕಡಿಮೆ, ಯಾವಾಗಾರ ಒಂದು ಸಾರಿ ಹೋದ್ರೆ ಅಷ್ಟೊಂದೇನು ಹುಷಾರಾಗಂಗಿಲ್ಲ. ಬಟ್ ಮೊದಲಿನಕಿನ್ನ ಇವಾಗ ಬೆಟ್ರ್ ಅಂತ ನನ್ನ ಮನಸ್ಸಿಗೆ ನಾನೇ ಅಂದ್ಕೊಂಡ್ಬಿಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ. ನಾನು ವಿಡಿಯೋನ ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಓಕೆ, ಬಾಯ್.